ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತೇನು ಅಂತಂದರೆ ಅವತ್ತೇ ಮಾಡಬೇಕಿತ್ತು, ಆದರೆ ಟೈಮ್ ಸಿಗಲಿಲ್ಲ, ತುಂಬ ಲೇಟ್ ಆಗಿಬಿಡ್ತು. ಏನಿಲ್ಲ, ಅವತ್ತು ನಾನು ದಾವಣಗೆರೆ ಬೆಣ್ಣೆ ದೋಸೆ ಥರ ಗೀ ಮಸಾಲೆ ದೋಸೆ ಮಾಡಿದ್ದೆ ಅಲ್ವಾ, ಅದರದ್ದು ಹಿಟ್ಟು ಚೆನ್ನಾಗಿ ಬಂದಿದ್ರೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಪರ್ಫೆಕ್ಟಾಗಿ ಬಂದಿತ್ತು, ಅದು ಉಬ್ಬಿ ಎಲ್ಲ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದು ನಿಮಗೆ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಈ ಟೈಪಲ್ಲಿ ಇದೇ ಥರ ಮಾಡಿ ನೋಡಿ. ನಾನು ಹಾಕಿರೋ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿ ನೋಡಿ. ಇಡ್ಲಿ ಆದರೂ ಅಷ್ಟೇ, ದೋಸೆ ಆದರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ನಾನು ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. 1 ಗ್ಲಾಸ್ ರೇಷನ್ ಅಕ್ಕಿ, 1 ಗ್ಲಾಸ್ ಕುಸಲಕ್ಕಿ, 1 ಗ್ಲಾಸ್ ಇಡ್ಲಿ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, 3/4 ಗ್ಲಾಸಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ, 2 ಟೇಬಲ್ ಸ್ಪೂನ್ ಸಬ್ಬಕ್ಕಿ, 1 ಟೀ ಸ್ಪೂನ್ ಮೆಂತ್ಯ. ಅಕ್ಕಿ ಬೇರೆ ಉದ್ದಿನಬೇಳೆ ಬೇರೆ ಹಾಕಿರೋದು ನಾನು. ಇದೆರಡೂ ಒಂದು 2-3 ಸಲ ತೊಳ್ಕೊಂಡು ನೆನೆ ಹಾಕಿ ಇಡ್ತೀನಿ. ಇದನ್ನು ನಾನು ಬೆಳಗ್ಗೆ 6 ಗಂಟೆಗೆ ನೆನೆ ಹಾಕ್ತಿರೋದು, ಸಾಯಂಕಾಲ 6 ಗಂಟೆಗೆ ರುಬ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಸಾಯಂಕಾಲ ರುಬ್ಬುವಾಗ ತೋರಿಸ್ತೀನಿ. ಈಗ ಒಂದೊಂದಾಗಿ ರುಬ್ತಾ ಇದ್ದೀನಿ. ಅಕ್ಕಿ ಹಾಕ್ತಾ ಇದ್ದೀನಿ ಫಸ್ಟು. ಇದನ್ನೆಲ್ಲ ರುಬ್ಬಾದ್ಮೇಲೆ ತೋರಿಸ್ತೀನಿ ನಿಮಗೆ. ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದೀನಿ. ಇದೇ ಥರನೇ ಬ್ಯಾಲೆನ್ಸ್ ಇರೋ ಅಕ್ಕಿನೂ ಉದ್ದಿನಬೇಳೆ ಎಲ್ಲನೂ ರುಬ್ಕೊಂಡು ತರ್ತೀನಿ. ಎಲ್ಲನೂ ರುಬ್ಕೊಂಡು ಹಾಕಿದ್ದೀನಿ. ಇದನ್ನು ಇದರಲ್ಲಿ ಅರ್ಧ ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡಬೇಕು. ಯಾಕೆಂದರೆ ಲಾಸ್ಟ್ ಟೈಮು ಇದೇ ಥರ ಪಾತ್ರೆನಲ್ಲಿ ಮಾಡಿಟ್ಟು ನಾನು ಮಧ್ಯರಾತ್ರಿ ಬಂದು ನೋಡಲಿಲ್ಲ ಅಂದಿದ್ರೆ ಎಲ್ಲನೂ ಇಟ್ಟು ಉಬ್ಬಿ ಆಚೆಗೆ ಬಂದಿರೋದು. ಅದಕ್ಕೆ ಇದು ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡಬೇಕು ಅರ್ಧದಷ್ಟು. ಇದನ್ನು ಬೆಳಗ್ಗೆ ತೋರಿಸ್ತೀನಿ ಎಷ್ಟೆಷ್ಟು ರುಬ್ಬಿ ಬಂದಿದೆ ಅಂತ. ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ, ಏನೋ ತರ್ತರಿಯಾಗಿ ರುಬ್ಬಬೇಕು ಅಂತ ಏನಿಲ್ಲ, ಪೇಸ್ಟ್ ಥರನೇ ರುಬ್ಕೊಂಡಿದ್ದೀನಿ. ಅಕ್ಕಿ ಆದ್ರೂ ಅಷ್ಟೇ, ಉದ್ದಿನಬೇಳೆ ಆಲ್ಮೋಸ್ಟು ಪೇಸ್ಟ್ ಥರನೇ ರುಬ್ಕೊತಾರೆ, ಆದರೆ ಅಕ್ಕಿ ಒಬ್ಬೊಬ್ಬರು ತರ್ತರಿಯಾಗಿ ರುಬ್ಕೊತಾರೆ. ಇದಕ್ಕೆ ಆ ಥರ ಇಲ್ಲ, ಪೇಸ್ಟ್ ಥರನೇ ರುಬ್ಕೋಬೇಕು. ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಆಚೆ ಬಂದ್ಬಿಟ್ಟಿದೆ ಹಿಟ್ಟು ಅಂತ. ನಾನು 2 ಪಾತ್ರೆಗೆ ಹಾಕಬೇಕಿತ್ತು, ಮರ್ತೋಗ್ಬಿಟ್ಟು. ಇನ್ನೊಂದೇನು ಅಂತಂದರೆ, ನಾನು ಅದು ಇಡ್ಲಿ ಸಾಫ್ಟಾಗಿ ಬಂದಿರೋದು ನಿಮಗೆ ತೋರಿಸೋದನ್ನು ವಿಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟೆ. ತುಂಬ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಅದೇ ಇವತ್ತು ನಿನ್ನೆ ವಿಡಿಯೋದು ಕಂಟಿನ್ಯೂಷನ್ ಆಗಿ ಇದು ಹಿಟ್ಟೆಲ್ಲ ಉಬ್ಬಿ ಬಂದಿರೋದು ನಾನು ತೋರಿಸಿದ್ದೀನಿ ನಿಮಗೆ. ಒಂದು ಮಿಸ್ಟೇಕ್ ಆಗೋಯ್ತು, 2 ಪಾತ್ರೆಗೆ ಹಾಕಬೇಕಿತ್ತು ಹಿಟ್ಟು, ಮರ್ತೋಗ್ಬಿಟ್ಟೆ. ಆದರೆ ಒಂದು ತಟ್ಟೆ ಇಟ್ಬಿಟ್ಟೆ ಕೆಳಗಡೆ. ಫಸ್ಟು ರುಬ್ಬಿದ ತಕ್ಷಣವೇ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟೆ. ಸರಿ ಆಮೇಲೆ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ, 2 ಪಾತ್ರೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಮರ್ತೇ ಹೋಗ್ಬಿಟ್ಟೆ. ಅದಕ್ಕೆ ಏನಾಗುತ್ತೆ, ಎಲ್ಲ ಉಬ್ಬಿ ಬಂದು ಈಚೆ ಎಲ್ಲ ಆಗಿ ತಟ್ಟೆ ಫುಲ್ಲು ಎಲ್ಲ ತುಂಬ ಕಷ್ಟ ಆಗೋಯ್ತು. ಮರದಿ ಅನ್ನೋದು ಒಂದು ತುಂಬ ತಲೆನೋವು ನನಗೆ. ಈಗ ಇಡ್ಲಿ ಮಾಡೋಕ್ಕೆ ಅಂತ ನಾನು ಈ ಹಿಟ್ಟು ಇವತ್ತು ಮಾಡಿದ್ದು. ಅವತ್ತು ನಾನು ಹೇಳಿದೆ ನಿಮಗೆ, ಅದು ಅದೇ ದಾವಣಗೆರೆ ಬೆಣ್ಣೆ ದೋಸೆ ಥರ ಗೀ ರೋಸ್ಟ್ ನಾನು ಮಾಡಿದ್ದು. ಸೇಮ್ ತುಂಬ ನೀವು ಇಡ್ಲಿ ಮಾಡಿ, ಇಲ್ಲ ದೋಸೆ ಮಾಡಿ, ಇಲ್ಲ ಪಡ್ಡು ಮಾಡಿ, ಇಲ್ಲ ಬೇರೆ ಏನು ಬೇಕಾದರೂ ಮಾಡಿ, ಈ ಹಿಟ್ಟಲ್ಲಿ ನಿಮಗೆಲ್ಲನೂ ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನಾನದೇ ಈಗ ಮಳೆ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಉಬ್ಬಿ ಬರಲ್ವೇನೋ ಅಂತ ಡೌಟಲ್ಲಿ ಇತ್ತು ನನಗೆ. ಅದಕ್ಕೆ ನಾನು ಕೇರ್ಲೆಸ್ ಮಾಡಿಬಿಟ್ಟೆ. ಆದ್ರೂ ಚೆನ್ನಾಗಿ ಉಬ್ಬಿ ಬಂತು. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇನ್ನೂ ಇಷ್ಟು ವರ್ಷ ಮಾಡಿದ್ರೂ ಅಯ್ಯೋ ನನಗೆ ಇಡ್ಲಿ ಸಾಫ್ಟಾಗಿ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರೋರು ತುಂಬ ಜನ ಇರ್ತಾರೆ. ಅವರೆಲ್ಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಸಾಫ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ನೊಂದೇನು ಅಂತಂದರೆ, ಅದರಲ್ಲಿ ನಾನು ಕುಸಲಕ್ಕಿ
ನೀವು ಕುಸ್ಲಕ್ಕಿ ಯಾವುದು ಬೇಕಾದರೂ ಯೂಸ್ ಮಾಡಿ ನೋಡಿ. ನಾನು ಯೂಸ್ ಮಾಡಿರೋದು ಮಟ್ಟ ರೈಸು, ನೀವು ಯಾವುದು ಬೇಕಾದರೂ ಯೂಸ್ ಮಾಡಿ ನೋಡಿ. ನಾನು ಯೂಸ್ ಮಾಡಿರೋದು ನನ್ನ ಮನೆಯಲ್ಲಿ ಇತ್ತು ಅಂತ ನಾನು ಅದನ್ನೇ ಯೂಸ್ ಮಾಡಿದ್ದು. ಆಮೇಲೆ ಇಡ್ಲಿ ರೈಸೇ ಯೂಸ್ ಮಾಡಿ, ದೋಸೆ ರೈಸ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದು ಸ್ವಲ್ಪ ತೆಳುವಾಗಿ, ಎಷ್ಟೇ ನೀರು ಕಮ್ಮಿ ಹಾಕ್ಕೊಂಡು ರುಬ್ಬಕ್ಕೆ ಹೋದ್ರೂ, ಮಿಕ್ಸಿಯಲ್ಲಿ ನಾನು ಹೇಳ್ತಿರೋದು, ರುಬ್ಬಕ್ಕೆ ಹೋದ್ರೂ ಲೂಸ್ ಆಗಿಬಿಡತ್ತೆ. ಈಗ ಕಲ್ಲಲ್ಲಿ ರುಬ್ಬೋದಾದರೆ ಸರಿಯಾಗಿ ಬರ್ಬೋದೇನೋ ಗೊತ್ತಿಲ್ಲ. ಇನ್ನೊಂದು ಗ್ರೈಂಡರಲ್ಲಿ ಮಾಡಿದ್ರೂ ಚೆನ್ನಾಗಿ ಬರ್ಬೋದು. ಅದನ್ನು ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇಡ್ಲಿ ರೈಸೇ ಯೂಸ್ ಮಾಡಿ. ಆಮೇಲೆ ಸೊಸೈಟಿ ಅಕ್ಕಿ ಕಂಪಲ್ಸರಿ ಬೇಕೇ ಬೇಕು ಅದಕ್ಕೆ. ಅದು ನಾರ್ಮಲಿ ಎಲ್ರಿಗೂ ಸಿಗುತ್ತೆ ಅನಿಸುತ್ತೆ. ಸೊಸೈಟಿ ಅಕ್ಕಿ ಇಲ್ಲಿ ಕರ್ನಾಟಕದಲ್ಲಿ ಸೊಸೈಟಿ ಅಕ್ಕಿ ಅಂದರೆ, ನಮ್ಮ ಕೇರಳದಲ್ಲಿ ಏನಂತಾರೆ ಅದಕ್ಕೆ, ಪಚ್ಚರಿ ಅಂತ ಹೇಳ್ತಾರೆ. ಟ್ರೈ ಮಾಡಿ ನೋಡಿ ಎಲ್ಲರೂ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.